ತಿರುಮಲ ಭಕ್ತ ಸಮೂಹದಲ್ಲಿ ಉಂಟಾದ ಲಡ್ಡು ಕೋಲಾಹಲ. ತುಪ್ಪ ಸರಬರಾಜು ಟೆಂಡರ್ ಪಡೆದಿದ್ದ ಕಂಪನಿಗೆ ಈಗ ನೋಟಿಸ್ ನೀಡಲಾಗಿದೆ. ತಿರುಮಲ ಭಕ್ತ ಸಮೂಹದಲ್ಲಿ ಉಂಟಾಗಿದೆ ಲಡ್ಡು ಕೋಲಾಹಲ. ತುಪ್ಪ ಸರಬರಾಜು ಮಾಡ್ತಾ ಇದ್ದಂತ ಟೆಂಡರ್ ಪಡೆದಿದ್ದಂತ ಕಂಪನಿಗೆ ಇದೀಗ ನೋಟಿಸ್ ಅನ್ನು ನೀಡಲಾಗಿದೆ. AR ಆಲ್ಫಾ ಕಂಪನಿ ಸರಬರಾಜು ಮಾಡ್ತಿದ್ದಂತ ತುಪ್ಪದ ಟೆಸ್ಟ್ ಕೂಡ ಮಾಡಲಾಗಿದೆ. TTDಗೆ ಸರಬರಾಜಾಗ್ತಿದ್ದ ತುಪ್ಪದ ಪರೀಕ್ಷೆಗೆ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಲ್ಯಾಬ್ ರಿಪೋರ್ಟ್ನಲ್ಲಿ ಪ್ರಾಣಿಗಳ ಕೊಬ್ಬು ಇರೋದು ದೃಢಪಟ್ಟ ಹಿನ್ನೆಲೆಯಲ್ಲಿ ಈಗ ಪರೀಕ್ಷೆಗೆ ಮುಂದಾಗಿದೆ ಅಲ್ಲಿನ ಸರ್ಕಾರ. TTD ಲಡ್ಡು ಕೋಲಾಹಲದಿಂದ ತಗ್ಗಿದೆ ಭಕ್ತಾದಿಗಳ ಸಂಖ್ಯೆ. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬರ್ತಾ ಇದ್ದಂಥ ಭಕ್ತರ ಸಮೂಹದಲ್ಲೂ ಕೂಡ ಒಂದಷ್ಟು ಇಳಿಮುಖ ಆಗಿದೆ. ಕಾರಣ ಏನು? ಲಡ್ಡುವಿನ ಬಗ್ಗೆ ಎದ್ದಿರೋ ಅಂತ ಕೋಲಾಹಲ. ಲಡ್ಡು ತಯಾರಿಕೆಯಲ್ಲಿ ಮೀನಿನ ಎಣ್ಣೆಯನ್ನು ಬಳಕೆ ಮಾಡಲಾಗ್ತಾ ಇತ್ತು, ಕೊಬ್ಬನ್ನ ಮಿಶ್ರಿತ ಮಾಡಿ ಲಡ್ಡನ್ನ ಬಳಕೆ ಮಾಡಲಾಗ್ತಿತ್ತು ಅನ್ನೋ ಒಂದು ಆರೋಪ ಏನು ಕೇಳಿಬಂತು. ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆಯಲ್ಲೂ ಕೂಡ ಈಗ ಇಳಿಮುಖ ಆಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ತಿರುಪತಿಯಲ್ಲೇ ಇದ್ದಾರೆ. ಚಂದ್ರಶೇಖರ್, ಈಗ ತಿರುಮಲದಲ್ಲಿ ಉಂಟಾಗಿರುವಂತಹ ಲಡ್ಡು ವಿವಾದ ಸಾಕಷ್ಟು ಕೋಲಾಹಲವನ್ನ ಸೃಷ್ಟಿಸ್ತಾ ಇದೆ. ಈಗ ಭಕ್ತರು ಏನು ಹೇಳ್ತಾ ಇದ್ದಾರೆ, ಅಲ್ಲಿನ ಸರ್ಕಾರದ ನಿಲುವೇನು ಚಂದ್ರಶೇಖರ್? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಕ್ತಾದಿಗಳಲ್ಲಿ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಲ್ಲೂ ಕೂಡ ಬೇರೆ ಬೇರೆ ಭಾಷೆಯವರಾದ್ರೂ ಕೂಡ ಒಂದೇ ಆ ಒಂದು ಗೊಂದಲ ಕಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಈ ಹಿಂದೆ ನಾವು ತಿಂದಂತಹ ಒಂದು ದೇವರ ಪ್ರಸಾದ ಎಂದು ಸಾಕಷ್ಟು ನಿಷ್ಠೆಯಿಂದ ಆ ಒಂದು ಪ್ರಸಾದವನ್ನ ಸ್ವೀಕರಿಸಿದ್ವಿ. ಆದ್ರೆ ಆ ಒಂದು ಪ್ರಸಾದದಲ್ಲಿ ಏನು ಅನಿಮಲ್ ಫ್ಯಾಟ್ ಇದೆ ಅನ್ನುವಂತಹದ್ದು ನಮ್ಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ವಿಸಿಟ್ ಮಾಡಿದ್ದೀನಿ ಅನ್ನುವಂತಹದ್ದು ಸಾಕಷ್ಟು ಭಕ್ತಾದಿಗಳ ಹಳಲಾಗಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ಆಂಧ್ರ ಪ್ರದೇಶ ಸರ್ಕಾರ ಈಗಾಗಲೇ ಏನು ಈ ಹಿಂದೆ ತುಪ್ಪ ಸಪ್ಲೈ ಮಾಡ್ತಾ ಇತ್ತು, ನಂದಿನಿವನ್ನ ಕ್ಯಾನ್ಸಲ್ ಮಾಡಿದ ನಂತರ ಏನು ಎರಡು ಕಂಪನಿಗಳು ಅಂದ್ರೆ AR ಕಂಪನಿ ಅಂತ ಒಂದು ಮತ್ತೆ ಆಲ್ಫಾ ಅಂತ ಒಂದು ತಮಿಳುನಾಡು ಮೂಲದ ಈ ಎರಡೂ ಕಂಪನಿಗಳು ಕೂಡ ತುಪ್ಪವನ್ನ ಸರಬರಾಜು ಮಾಡ್ತಾ ಇದ್ರು. ಆದ್ರೆ ಆ ಒಂದು ತುಪ್ಪ ಕ್ವಾಲಿಟಿಯನ್ನು ಚೆಕ್ ಮಾಡಿರ್ಲಿಲ್ಲ, ಕೇವಲ ಏನು ಲಡ್ಡು ಕ್ವಾಲಿಟಿಯನ್ನ ಮಾತ್ರ ಚೆಕ್ ಮಾಡಲಾಗಿತ್ತು. ಲಡ್ಡು ಕ್ವಾಲಿಟಿ ಚೆಕ್ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಈಗ ಅನಿಮಲ್ ಫ್ಯಾಟ್ ಇರುವಂತಹದ್ದು ಬಹುತೇಕ ಖಚಿತವಾಗಿರುವಂತಹ ಒಂದು ವರದಿಯನ್ನ ನೀಡಿತ್ತು. ಆದ್ರೆ ಇದಕ್ಕೆ ಅಂದ್ರೆ ಇದಾದ ನಂತರ ಅಂದ್ರೆ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ಹೊರಗೆ ಬಂದ ನಂತರ ಈಗ ಆಂಧ್ರ ಪ್ರದೇಶ ಸರ್ಕಾರ ಈ ಒಂದು ಕಂಪನಿಯ ಮಾಲೀಕರಿದ್ದಾರೆ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ನೀಡಿರುವಂತಹದ್ದು. ಜೊತೆಗೆ ತಿರುಮಲದಿಂದ ಕಂಪ್ಲೀಟ್ ಆಗಿ ಇನ್ನು ಯಾವುದೇ ಕಾಲಕ್ಕೂ ಕೂಡ ಅವರು ಈ ಟೆಂಡರ್ ಅನ್ನ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿರ್ಬಂಧವನ್ನು ಕೂಡ ಅವರ ಮೇಲೆ ಏರಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಅವರ ಒಂದು ಫ್ಯಾಕ್ಟರಿಯಲ್ಲಿ ಏನು ಉತ್ಪಾದನೆ ಆಗ್ತಿದ್ದಂತಹ ಒಂದು ತುಪ್ಪ ಇದೆ, ಆ ಒಂದು ತುಪ್ಪಕ್ಕೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಆ ಒಂದು ತನಿಖೆಯನ್ನ ಮುಂದುವರಿಸುವಂತಹದ್ದು. ಈಗಾಗಲೇ DCM ಅಂದ್ರೆ ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಅವರು ಒಂದು ನಿಯೋಗವನ್ನ ಕೂಡ ರಚನೆ ಮಾಡಿದ್ದಾರೆ. ಈ ನಿಯೋಗವು ತಮಿಳುನಾಡಿಗೆ ಭೇಟಿ ನೀಡಿ ಅಲ್ಲಿ ಕೂಡ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಇನ್ನು ಸದ್ಯಕ್ಕೆ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಒಂದು ಕಡೆ ಈ ಒಂದು ಮಾಹಿತಿ ಯಾವ ಮಾಧ್ಯಮಗಳಲ್ಲಿ ಬಿತ್ತರವಾಗಿ ಸಾಕಷ್ಟು ಸದ್ದು ಮಾಡಿತ್ತು. ದೊಡ್ಡ ಏನು ಕೇಂದ್ರ ಸರ್ಕಾರ ಕೂಡ ಈ ಒಂದು ವಿಚಾರವಾಗಿ ರಿಯಾಕ್ಟ್ ಮಾಡಿತ್ತು. JP ನಡ್ಡಾ ಅವರು ಅಂದ್ರೆ ಆರೋಗ್ಯ ಸಚಿವರು, ಕೇಂದ್ರ ಆರೋಗ್ಯ ಸಚಿವರು ಕೂಡ ಈ ಬಗ್ಗೆ ವರದಿಯನ್ನ ಕೂಡ ಕೇಳಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆ ಭಕ್ತಾದಿಗಳಲ್ಲಿ ಕೊಂಚ ಮಟ್ಟಿಗೆ ಆತಂಕದ ಹಿನ್ನೆಲೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಒಂದು ಭಕ್ತಾದಿಗಳ ಸಂಖ್ಯೆ ಸದ್ಯಕ್ಕೆ ತಿರುಮಲದಲ್ಲಿ ಕಾಣ್ತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.